ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರೆ ಆಕಾಶ್ ಪಾಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಎಕನಾಮಿಕ್ DSC 11ನಲ್ಲಿ ಬರ್ತಕ್ಕಂಥ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಅಂತಕ್ಕಂಥದ್ದು. ಹಿಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಭಾರತದ ಆರ್ಥಿಕತೆಯಲ್ಲಿ ಬ್ಯಾಂಕುಗಳ ಪಾತ್ರ ಹಾಗೂ ಪ್ರಾಮುಖ್ಯತೆ ಬಗ್ಗೆ ನೋಡಿದೆವು. ಇವತ್ತೇನಪ್ಪ ಅಂತಂದ್ರೆ ಕೇಂದ್ರೀಯ ಬ್ಯಾಂಕು ಮತ್ತು ಬ್ಯಾಂಕೋದ್ಯಮದ ನಿಯಂತ್ರಣದ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಪೀಠಿಕೆ: ಪ್ರತಿಯೊಂದು ದೇಶವು ಒಂದು ಕೇಂದ್ರ ಬ್ಯಾಂಕನ್ನು ಹೊಂದಿರುತ್ತದೆ. ಪ್ರತಿಯೊಂದು ದೇಶವು ಅದರದೇ ಆದಂಥ ಒಂದು ಕೇಂದ್ರ ಬ್ಯಾಂಕನ್ನು ಹೊಂದಿಕೊಂಡಿರ್ತೈತೆ. ಇದು ಇಡೀ ಹಣ ಸಂಬಂಧಿ ವ್ಯವಸ್ಥೆಯ ಉನ್ನತ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತೈತಿ. ಇದರ ಅಲ್ಲದೆ ಅದು ದೇಶದ ಹಣ ಸಂಬಂಧಿ ವಿಷಯದಲ್ಲಿ ಹಾಗೂ ಬ್ಯಾಂಕೋದ್ಯಮ ವ್ಯವಸ್ಥೆಯಲ್ಲಿ ಅತ್ಯಚ್ಛವಾಗಿ ಅಧಿಕಾರವನ್ನು ಹೊಂದಿರುತ್ತದೆ. ಹಾಗೆ ಕೇಂದ್ರ ಬ್ಯಾಂಕು ಹಣದ ಮಾರುಕಟ್ಟೆಯ ಧುರೀಣಿಗನ ಆಗಿದ್ದುಕೊಂಡು ವಾಣಿಜ್ಯ ಬ್ಯಾಂಕುಗಳ ಮತ್ತಿತರ ಹಣಕಾಸಿನ ಸಂಸ್ಥೆಗಳ ಕಾರ್ಯಕಲಾಪಗಳನ್ನು ನಿರ್ದೇಶಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ ಹಾಗೂ ಮೇಲ್ವಿಚಾರಣೆ ಮಾಡುತ್ತದೆ. ಹಾಗೆ ಕೇಂದ್ರ ಬ್ಯಾಂಕು ಹಣವನ್ನು ಚಲಾವಣೆಗೆ ತರ್ತೈತಿ, ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡ್ತೈತಿ, ಸರ್ಕಾರದ ಮತ್ತು ಬ್ಯಾಂಕುಗಳಿಗೆ ಬ್ಯಾಂಕ್ದಾರನಿಗೆ ಕೆಲಸ ಮಾಡ್ತೈತಿ. ಹಾಗೆ ಮತ್ತು ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದ ಇತರ ಹಲವಾರು ಕಾರ್ಯಗಳನ್ನು ಏನು ಮಾಡ್ತದೆ, ಇದೊಂದು ಕೈಗೊಳ್ತಿರ್ತೈತಿ. ಹಣದ ಚಲಾವಣೆ ಸತ ಇದೊಂದು ಕೇಂದ್ರ ಬ್ಯಾಂಕೇ ಮಾಡ್ತೈತಿ. ಹಣದ ಪೂರೈಕೆ ಮಾಡುವ ಸತ ಪೂರೈಕೆಯ ನಿಯಂತ್ರಣ ಸತ ಇದೇನು ಮಾಡ್ತೈತೆ, ಈ ಕೇಂದ್ರ ಬ್ಯಾಂಕ್ ಮಾಡ್ತೈತಿ. ಸರ್ಕಾರದ ಆದೇಶಗಳನ್ನು ಸತ ನೋಡ್ತೈತಿ. ಬ್ಯಾಂಕರ್ನಾಗಿ ಸ್ವಲ್ಪ ಅಂದ್ರೆ ಬ್ಯಾಂಕುಗಳಿಗೆ ಬ್ಯಾಂಕ್ ಒಳಗೆ ಏನಪ್ಪ ಅಂತಂದ್ರೆ ಕೆಲಸವನ್ನು ಸತ ಮಾಡ್ತಿರ್ತೈತಿ. ಹಣಕಾಸಿನ ವಿಷಯಗಳಿಗೆ ಹಾಗೂ ಇತರೆ ಸಂಬಂಧಿತವಾದಂಥ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಮಾಡ್ತೈತಿ ಈ ಒಂದು ಕೇಂದ್ರ ಬ್ಯಾಂಕು ಮಾಡ್ತೈತಿ. ಅದೇ ರೀತಿ ಹಣ ಸಂಬಂಧಿ ನೀತಿ ಮತ್ತಿತರ ಆರ್ಥಿಕ ನೀತಿಗಳ ನಡುವೆ ಸಮನ್ವಯವನ್ನು ಸಾಧಿಸಲು ಜವಾಬ್ದಾರಿಯನ್ನು ಈ ಬ್ಯಾಂಕ್ ಏನು ಮಾಡ್ತೈತಿ, ಹೊತ್ತಿಕೊಳ್ತೈತಿ ಅಂತಕ್ಕಂಥದ್ದು. ಏನೇನಪ್ಪ ಅಂತಂದ್ರೆ ಕೇಂದ್ರ ಬ್ಯಾಂಕಿನ ಸ್ವರೂಪ ಅಂತಕ್ಕಂಥದ್ದು. ಇಲ್ಲಿ ಹಣಕಾಸು ವ್ಯವಸ್ಥೆಯಲ್ಲಿ ಕೇಂದ್ರ ಬ್ಯಾಂಕು ವಿಭಿನ್ನ ರೀತಿಯಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಅದರ ಸ್ವರೂಪವು ವಾಣಿಜ್ಯ ಬ್ಯಾಂಕುಗಳಿಗಿಂತ ಈ ಕೆಳಗಂಡ ಅಂಶಗಳಿಗೆ ಭಿನ್ನವಾಗಿದೆ. ಈ ಒಂದು ಕೇಂದ್ರ ಬ್ಯಾಂಕಿನ ಸ್ವರೂಪದಲ್ಲಿ ನೋಡೋದಾದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗಿಂತ ಈ ಒಂದು ಕೇಂದ್ರ ಬ್ಯಾಂಕಿನ ಸ್ವರೂಪ ಸ್ವಲ್ಪ ವಿಭಿನ್ನವಾಗಿದೆ. ಮೊದಲನೇ ಅಂಶ ಏನಪ್ಪ ಅಂತಂದ್ರೆ ಕೇವಲ ಒಂದು ಕೇಂದ್ರ ಬ್ಯಾಂಕು, ಕೇವಲ ಒಂದೇ ಒಂದು ಕೇಂದ್ರ ಬ್ಯಾಂಕು ಇರ್ತೈತಿ. ದೇಶದಲ್ಲಿ ಕೇವಲ ಒಂದು ಕೇಂದ್ರ ಬ್ಯಾಂಕ್ ಇರ್ತೈತಿ, ಅದರ ಸಹಸ್ರಾರು ವಾಣಿಜ್ಯ ಬ್ಯಾಂಕುಗಳು ಇರ್ತೈತಿ. RBI ಅಂತಕ್ಕಂಥದ್ದು ಒಂದು ಕೇಂದ್ರ ಬ್ಯಾಂಕ್ ಇರ್ತೈತಿ. ಅದರ ಅಡಿಯಲ್ಲಿ ಏನಪ್ಪ ಅಂತಂದ್ರೆ ಸಹಸ್ರಾರು ಏನಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು ಆ ಒಂದು ಕೇಂದ್ರ ಬ್ಯಾಂಕಿನ ಅದರ ಚಟುವಟಿಕೆ ಮೂಲಕ ಇವುಗಳೇನಪ್ಪ ಅಂತಂದ್ರೆ ಕೆಲಸವನ್ನು ಮಾಡ್ತಿರ್ತಾವ. ಎರಡನೇದಾಗಿ ಸರ್ಕಾರದ ನಿರ್ವಹಣೆ. ಕೇಂದ್ರ ಬ್ಯಾಂಕ್ ಏನು ಮಾಡ್ತದೆ, ಸರ್ಕಾರದ ಆಡಳಿತದ ನಿರ್ವಹಣೆಗೆ ಏನು ಮಾಡ್ತದೆ, ಒಳಪಟ್ಟಿರ್ತೈತಿ. ಆದರೆ ವಾಣಿಜ್ಯ ಬ್ಯಾಂಕುಗಳ ಖಾಸಗಿ ಷೇರುದಾರರ ಬ್ಯಾಂಕುಗಳಿಗೆ ಸ್ಥಾಪನೆಯಾಗಿರುತ್ತವೆ. ಮೂರನೇದಾಗಿ ಸರ್ಕಾರದ ಪ್ರತಿನಿಧಿಯಾಗಿರ್ತೈತಿ. ಕೇಂದ್ರ ಬ್ಯಾಂಕು ಸರ್ಕಾರದ ಪ್ರತಿನಿಧಿಯಾಗಿರ್ತೈತಿ, ಸಲಹೆಗಾರನಾಗಿರ್ತೈತಿ. ಹಾಗೆ ನಿಧಿಯ ರಕ್ಷಕನ ಸತ ಇದೇನು ಮಾಡ್ತದೆ, ಕೆಲಸವನ್ನು ಮಾಡ್ತೈತಿ. ಆದರೆ ವಾಣಿಜ್ಯ ಬ್ಯಾಂಕುಗಳು ಈ ಕಾರ್ಯಗಳನ್ನು ಮಾಡೋದಿಲ್ಲ. ಸರ್ಕಾರದ ಪ್ರತಿನಿಧಿ ಅಂತಕ್ಕಂಥದ್ದು ಬರೀ ಕೇವಲ ಒಂದೇ ಒಂದು ಬ್ಯಾಂಕ್ ಅಂದರೆ ಅದು ಕೇಂದ್ರ ಬ್ಯಾಂಕ್ ಮಾಡಿರ್ತೈತಿ. ಆದರೆ ಈ ಒಂದು ವಾಣಿಜ್ಯ ಬ್ಯಾಂಕುಗಳು ಈ ಕಾರ್ಯಗಳೇನು ಮಾಡ್ತೈತಿ, ಮಾಡುವುದಿಲ್ಲ. ಇನ್ನು ನಾಲ್ಕನೇದಾಗಿ ನೋಟು ಹೊರಡಿಸುವ ಏಕವ್ಯಾಮಾಧಿಕಾರ. ಒಂದು ನೋಟುಗಳನ್ನು ಮುದ್ರಣ ಮಾಡೋದು ಮತ್ತು ಆ ನೋಟುಗಳನ್ನು ಹೊರಡಿಸುವುದೇನಪ್ಪ ಅಂತಂದ್ರೆ ಒಂದೇ ಒಂದು ಬ್ಯಾಂಕಿಗೆ ಇರ್ತೈತಿ. ಈ ನೋಟು ಹೊರಡಿಸುವ ಮತ್ತು ಹಣವನ್ನು ಚಲಾವಣೆ ತರುವ ಏಕಸ್ವಾಮ್ಯ ಅಧಿಕಾರ ಈ ಒಂದು ಕೇಂದ್ರ ಬ್ಯಾಂಕಿಗೆ ಅಷ್ಟೇ ಇರ್ತೈತಿ. ಆದರೆ ಈ ಒಂದು ಅಧಿಕಾರ ವಾಣಿಜ್ಯ ಬ್ಯಾಂಕ್ಗಳಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ. ಐದನೇದಾಗಿ ಬ್ಯಾಂಕೋದ್ಯಮ ವ್ಯವಸ್ಥೆಯ ನಿಯಂತ್ರಣ ಅಂತಕ್ಕಂಥದ್ದು. ಇಲ್ಲಿ ಕೇಂದ್ರ ಬ್ಯಾಂಕಿನ ಪ್ರಮುಖ ಧ್ಯೇಯವೆಂದರೆ ಬ್ಯಾಂಕೋದ್ಯಮದ ವ್ಯವಸ್ಥೆಯನ್ನು ನಿರ್ದೇಶಿಸುವ ಮತ್ತು ನಿಯಂತ್ರಿಸುವುದೇ ಹೊರತು ಲಾಭ ಗಳಿಕೆಯಲ್ಲ. ಕೇಂದ್ರ ಬ್ಯಾಂಕಿನ ಪ್ರಮುಖ ಧ್ಯೇಯ ವಾಕ್ಯಪ್ಪ ಅಂತಂದ್ರೆ ಕೇಂದ್ರ ಬ್ಯಾಂಕೋದ್ಯಮ ವ್ಯವಸ್ಥೆಯನ್ನು ನಿರ್ದೇಶನ ಮಾಡುವುದು ಹಾಗೂ ನಿಯಂತ್ರಣದಲ್ಲಿ ಇರುವುದು ಹೊರತೆ ಲಾಭದಾಯಕಗಳಿಗೆ ಇದು ಅವಕಾಶ ಕೊಡುವುದಿಲ್ಲ. ತದ್ವಿರುದ್ಧವಾಗಿ ಗರಿಷ್ಠ ಲಾಭ ಗಳಿಕೆಯು ವಾಣಿಜ್ಯ ಬ್ಯಾಂಕ್ಗಳ ಮುಖ್ಯ ಗುರಿಯಾಗಿರ್ತೈತಿ. ಆರನೇದಾಗಿ ಸಾರ್ವಜನಿಕರೊಡನೆ ಯಾವುದೇ ರೀತಿಯಂಥ ವ್ಯವಹಾರಗಳು ಇರುವುದಿಲ್ಲ. ಕೇಂದ್ರ ಬ್ಯಾಂಕು ಸಾರ್ವಜನಿಕರೊಡನೆ ವ್ಯವಹಾರ ಖಂಡಿತವಾಗಿ ನಡೆಸುವುದಿಲ್ಲ. ಆದರೆ ಸಾರ್ವಜನಿಕರಿಂದ ಠೇವಣಿಗಳನ್ನು ಮಾತ್ರ ಸ್ವೀಕರಿಸುವುದು ಇಲ್ಲ ಮತ್ತು ಸಾರ್ವಜನಿಕರಿಗೆ ಸಾಲವನ್ನು ನೀಡುವುದಿಲ್ಲ. ಕೇಂದ್ರ ಬ್ಯಾಂಕ್ ಏನು ಮಾಡ್ತೈತಿ, ಸಾರ್ವಜನಿಕರಿಂದ ಯಾವುದೇ ಒಂದು ವ್ಯವಹಾರ ಚಟುವಟಿಕೆಗಳನ್ನು ಇಟ್ಕೊಳ್ಳೋದಿಲ್ಲ.
ಹಂಗೆ ಠೇವಣಿಗಳನ್ನ ಸತ ಅದೇನು ಮಾಡ್ತದೆ, ಡೈರೆಕ್ಟಾಗಿ ನಾವು ಕೇಂದ್ರ ಬ್ಯಾಂಕಿಗೆ ಸ್ವೀಕರಣ ಅದನ್ನು ಸತ ಮಾಡೋದಿಲ್ಲ. ಹಾಗೆ ಸಾರ್ವಜನಿಕರಿಂದ ಸಾಲವನ್ನು ಸತ ಏನಪ್ಪ ನೀಡುವ ಸತ ಇದು ಮಾಡೋದಿಲ್ಲ. ಹಂಗೆ ಆದ್ರೆ ಠೇವಣಿ ಸಂಗ್ರಹಣೆ ಮತ್ತು ಸಾಲ ನೀಡಿಕೆಯ ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರೊಡನೆ ನೇರವಾಗಿ ವ್ಯವಹರಿಸುತ್ತವೆ. ಕೇಂದ್ರ ಬ್ಯಾಂಕ್ ಒಂದೇ ಏನಪ್ಪ ಅಂತಂದರೆ ಸಾರ್ವಜನಿಕರಿಂದ ಯಾವುದೇ ವ್ಯವಹಾರ ಚಟುವಟಿಕೆಗಳು ಮಾಡೋದಿಲ್ಲ. ಆದರೆ ಠೇವಣಿ ಸಂಗ್ರಹಣೆ ಮತ್ತು ಸಾಲ ನೀಡುವುದು ಏನಪ್ಪ ಅಂತಂದರೆ ಈ ಒಂದು ಅದರ ಅಧೀನದಲ್ಲಿರ್ತಕ್ಕಂಥ ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡ್ತಾವೆ, ಸಾರ್ವಜನಿಕರೊಡನೆ ನೇರವಾಗಿ ಏನು ಮಾಡ್ತಾವೆ, ಇವು ವ್ಯವಹಾರ ಚಟುವಟಿಕೆಗಳನ್ನು ಮಾಡ್ತಿರ್ತಾವೆ. ಇನ್ನು 7ನೇದಾಗಿ ವಾಣಿಜ್ಯ ಬ್ಯಾಂಕೋದ್ಯಮ ವ್ಯವಸ್ಥೆಯೊಡನೆ ವಿಶೇಷ ಸಂಬಂಧ ಇರ್ತೈತಿ. ಈ ಒಂದು ಕೇಂದ್ರ ಬ್ಯಾಂಕು ದೇಶದ ವಾಣಿಜ್ಯ ಬ್ಯಾಂಕೋದ್ಯಮ ವ್ಯವಸ್ಥೆಯೊಡನೆ ವಿಶೇಷವಾದಂಥ ಸಂಬಂಧ ಏನಿರ್ತೈತಿ. ಹಾಗೆ ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವ ಮತ್ತು ನಿರ್ದೇಶಿಸುವ ಅಧಿಕಾರವೇನು ಮಾಡ್ತೈತೆ, ಇದು ಕೊನೆಯದಾಗಿ ವಾಣಿಜ್ಯ ಬ್ಯಾಂಕೋದ್ಯಮ ವ್ಯವಸ್ಥೆಯೊಡನೆ ವಿಶೇಷ ಸಂಬಂಧ. ಕೇಂದ್ರ ಬ್ಯಾಂಕು ದೇಶದ ವಾಣಿಜ್ಯ ಬ್ಯಾಂಕೋದ್ಯಮ ವ್ಯವಸ್ಥೆಯೊಡನೆ ವಿಶೇಷವಾದಂಥ ಇದೇನು ಮಾಡ್ತೈತಿ, ಸಂಬಂಧವನ್ನು ಹೊಂದಿರ್ತೈತಿ. ಹಾಗೆ ವಾಣಿಜ್ಯ ಬ್ಯಾಂಕುಗಳ ಕಾರ್ಯನಿರ್ವಹಣೆಯನ್ನು ನಿಯಂತ್ರಣ ಮಾಡುವುದು ಹಾಗೂ ನಿರ್ದೇಶನ ನೀಡುವುದು ಅಧಿಕಾರವನ್ನು ಏನು ಮಾಡ್ತೈತೆ, ಇದಕ್ಕೆ ವಹಿಸಲಾಗಿರ್ತೈತಿ ಅನ್ನೋದರ ಬಗ್ಗೆ ಈ ಒಂದು ಕೇಂದ್ರ ಬ್ಯಾಂಕಿನ ಸ್ವರೂಪದಲ್ಲಿ ಇಷ್ಟು ತಿಳ್ಕೊಳ್ಬೋದು. ಇಷ್ಟನ್ನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಕೂಡ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.